ಅಂದ್ಕೊಂಡ್ರ? ನನ್ನ ಶಕ್ತಿ ಮೇಲೆ ಅಷ್ಟೊಂದು ಸಂದೇಹನ? ದಯವಿಟ್ಟು ತಪ್ಪು ತಿಳ್ಕೋಬೇಡಪ್ಪ. ನಿನ್ನನ್ನು ನೋಡಿದ್ರೆ ಮಾಟ ಮಂತ್ರ ತಂತ್ರ ಇದ್ಯಾವುದು ಬರೋನ್ ಹಾಗೆ ಕಾಣಿಸ್ತಾ ಇಲ್ಲಪ್ಪ, ಅದಕ್ಕೆ ಹೇಳಿದೆ. ನೀವೇನು ಹೆದರ್ಬೇಕಾಗಿಲ್ಲ. ಆ ಕೆಲಸ ಖಂಡಿತ ನನ್ನಿಂದ ಆಗುತ್ತೆ. ಆದ್ರೆ ನೀವು ನಿಮ್ಮ ಮಾತನ್ನು ಉಳಿಸ್ಕೋಬೇಕು ಅಷ್ಟೇ. ಯಾವ ಮಾತು? ಅದೇ ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಡೋದು, ನಿಮ್ಮ ಆಸ್ತಿನೆಲ್ಲ ನನಗೆ ಕೊಡೋದು. ನನ್ನ ಮಗಳೇ ನನಗೆ ಸರ್ವಸ್ವ. ಅವಳಿಗಿಂತ ಮಿಗಿಲಾದ ಆಸ್ತಿ ಪಾಸ್ತಿ ಅಂತಸ್ತು ಐಶ್ವರ್ಯ ಯಾವುದೂ ನನಗೆ ಬೇಕಾಗಿಲ್ಲ. ನನ್ನ ಮಾತಿನಂತೆ ನಾನು ನಡ್ಕೋತೀನಿ. ಹಾಗಾದ್ರೆ ಸರಿ, ಆ ಭೂತಕ್ಕೆ ಒಂದು ಗತಿ ಕಾಣಿಸ್ಬರ್ತೀನಿ. ನೀವು ಧೈರ್ಯವಾಗಿರಿ, ಹಿಂಗೆ ಕಾಯ್ತಾ ಇರಿ. ಮೇಲಿಂದ ಓಡ್ಸಕ್ ಬಂದಿದ್ದೀನ ನೀನೇನ ನನ್ನ ನೋಡ್ಸೋದು? ನಾನು ನಿನ್ ದೇಹದಿಂದ ನಿನ್ ಜೀವನ ಓಡಿಸ್ತೀನಿ. ನಾನಪ್ಪ ನಿನ್ ಮಿತ್ರ ಭೂತಪ್ಪ. ನನ್ಗೆ ಆ ಮಿತ್ರ ಇಲ್ಲ, ನನ್ಗೆ ಆ ಮಿತ್ರ ಇಲ್ಲ. ನಾನಪ್ಪ ನನ್ನ ಬಿಡ್ಡಿಂದ ಬಿಡಿಸಿದ್ದು. ಬಿಡು ಭೂತ, ನನ್ನ ಮಾತು ಕೇಳು. ಇಲ್ಲ ಅಂತ ನನ್ನ ದುಡ್ಡು ಬಂದ್ರದಿಂದ ಬೀಳಿಸ್ತಾವನಲ್ವಾ ನೀನು? ಬಿಡಿ ಭೂತ, ನಾನೇ ನೀನು ಹೇಳಿದ ಪ್ರಕಾರ ನಾನು ನಿನ್ ಬಂದಿದ್ದೀನಿ. ಸರಿ ಸರಿ, ನಾನು ನಿನಗೊಪ್ಕಾರ ಮಾಡ್ತಾ ಇದ್ದೀನಿ, ನಿನ್ಗೊಪ್ಕಾರ ಮಾಡ್ತೀನಿ. ನಾನು ಈ ಹುಡುಗಿನ ಬಿಟ್ಟು ಹೋಗ್ತೀನಿ. ತುಂಬಾ ಉಪಕಾರ ಭೂತಪ್ಪ. ಆ ಶ್ರೀಮಂತ ಮಗಳನ್ನ ಮದುವೆ ಮಾಡಿಕೊಟ್ಟು ಆಸ್ತಿ ಎಲ್ಲ ನನಗೆ ಕೊಡ್ತಾನಂತೆ. ಒಳ್ಳೇದಾಯ್ತು ಒಳ್ಳೇದಾಯ್ತು. ನಾನೇ ಹುಡುಗಿನ ಬಿಟ್ಟು ಹೋಗ್ತೀನಿ. ಆದ್ರೆ ಇನ್ನೆಂದು ನೀನ್ ನನ್ನ ಗಂಟೆ ಬಯಸ್ಬಾರ್ದು. ಇಲ್ಲ ಭೂತಪ್ಪ, ಹಾಗೇನಾದ್ರೂ ಮಾಡಿದ್ರೆ ನಾನ್ ನಿನ್ನೆ ಹಿಡಿದು ಸಾಯವರೆಗೂ ಕಾಡ್ತೀನಿ. ಆಯ್ತು, ನಾನಿನ್ನು ಹೋಗ್ತೇನೆ, ನಾನಿನ್ನು ಹೋಗ್ತೀನಿ. ಮಗಳೇ ಮಾಲ್ತಿ, ಹೇಗಿದೆಯಮ್ಮ? ಮಾಲ್ತಿ, ಅಪ್ಪ ನಾನು ಎಲ್ಲಿದ್ದೀನಪ್ಪ? ನನ್ಗೇನಾಗಿತ್ತು? ಮಾಲ್ತಿ, ನಿನಗೆ ಒಂದು ದೊಡ್ಡ ಕಂಟಕ ಬಂದಿತ್ತಮ್ಮ. ಈ ಪುಣ್ಯಾತ್ಮ ಆ ಕಂಟಕದಿಂದ ನಿನ್ನನ್ನು ಪಾರು ಮಾಡಿದ್ದಾನೆ. ಮಾಲ್ತಿ, ಇನ್ಮೇಲೆ ಈ ಶ್ರೀಕಂಠನೇ ನಿನ್ನ ಗಂಡನಮ್ಮ. ಶ್ರೀಕಂಠ, ಈ ಕ್ಷಣದಿಂದಲೇ ನೀನು ನನ್ನ ಅಳಿಯ, ನನ್ನ ಸಮಸ್ತ ಆಸ್ತಿಗೂ ನೀನೇ ಒಡೆಯ. ನಿಮ್ಮಿಬ್ಬರ ಮದುವೆನ
ಮುಂದಿನ ವಾರನೇ ಅದ್ದೂರಿಯಾಗಿ ನೆರವೇರಿಸ್ತೀನಿ. ತುಂಬಾ ಸಂತೋಷ ಮಾವ. ರಾಜ ವಿಕ್ರಮ, ಶ್ರೀಕಂಠ ಸನ್ಯಾಸಿ ಕೊಟ್ಟ ತಾಯ್ತದಿಂದ ಅನುಕೂಲವಂತನೇನೋ ಆದ. ಶ್ರೀಮಂತನ ಮಗಳು ಸಿಕ್ಕಿದ್ಲು, ಆಸ್ತಿಯೂ ಸಿಕ್ಕಿತು, ಅವನ ಕನಸೂ ನನಸಾಯಿತು. ಅವನು ನೆಮ್ಮದಿಯಿಂದ ಸುಖವಾಗಿ ಜೀವನ ಮಾಡ್ತಾ ಇದ್ದ. ಆದರೆ ಅವನ ನೆಮ್ಮದಿ ಬಹಳ ದಿನ ಉಳಿಲಿಲ್ಲ. ಯಾಕೆಂದ್ರೆ ಆ ಬುಡ್ಡಿ ಭೂತ ಹೋಗಿ ಆ ಊರಿನ ಮಂತ್ರಿಯ ಮಗಳನ್ನೇ ಹಿಡಿದು ಬಿಟ್ಟಿತು. ಹೀಗಿರುವಾಗ ಒಂದು ದಿನ ಅಳಿಯಂದಿರೆ, ನಮ್ಮ ರಾಜ್ಯದ ಮಂತ್ರಿಗಳು ತನ್ನ ಮಗಳಿಗೆ ಹಿಡಿದಿರೋ ಹುಚ್ಚನ್ನ ಬಿಡಿಸೋರಿಗೆ ಸಮಸ್ತ ಆಸ್ತಿ ಜೊತೆ ತನ್ನ ಮಗಳನ್ನೇ ಕೊಟ್ಟು ಮದುವೆನೂ ಮಾಡ್ಕೊಡ್ತೀನಿ ಅಂತ ಡಂಗೂರ ಹೊಡಿಸಿದ್ದಾರೆ. ಅಳಿಯಂದಿರೆ, ಇನ್ನು ಯಾಕೆ ಹಿಂಜರಿತಾ ಇದ್ದೀರಾ ನೀವು? ನನಗೂ ಆಸೆ ಇದೆ, ಆದ್ರೆ ಆದ್ರೆ ಆದ್ರೇನು? ಯಾಕೆ ಒಬ್ಳೆಂಟಿ ಸಾಲ್ದ? ನಮ್ಮಪ್ಪ ಮಾಡಿರೋ ಆಸ್ತಿ ನಾವಿಬ್ರು ಜೀವನ ಮಾಡೋದಕ್ಕೆ ಬೇಕಾದಷ್ಟಾಯ್ತು. ಹಾಗಲ್ಲಮ್ಮ ಮಾಲ್ತಿ, ನಿನ್ ಗಂಡ ಮಂತ್ರಿ ಆದ್ರೆ ನಿನ್ಗೂ ಸಂತೋಷ ಆಗಲ್ವೇನಮ್ಮ? ಆದ್ರೇನು, ಅವ್ರ ಜೊತೆ ಒಬ್ಳು ಸೌತಿನ ಬರ್ತಾಳಲ್ಲ. ಬರ್ಲಿ ಬಿಡಮ್ಮ ಮಾಲ್ತಿ, ಎಷ್ಟೇ ಆದ್ರೂ ಮಂತ್ರಿ ಮಗಳಲ್ವಾ? ಅವಳು ಮಂತ್ರಿ ಮಗಳು, ಇವರು ಮಂತ್ರಿ, ನಾನು ಸೇವಕಿನಾ? ಮಾಲ್ತಿ, ಹಾಗಲ್ಲ. ನೀವು ಎಲ್ಲೂ ಹೋಗೋದ್ ಬೇಕಾಗಿಲ್ಲ. ಮಾಲ್ತಿ ಮಾಲ್ತಿ, ಪಾಪ ಮಂತ್ರಿ ಮಗಳು ಹಿಂಸೆ ಅನುಭವಿಸ್ಬೇಕಾ? ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ಅದು ಅವಳ ಕರ್ಮ. ಅಲ್ಲಮ್ಮ ಮಾಲ್ತಿ, ಅವತ್ತೇ ನಿನ್ನ ಕರ್ಮ ಅಂತ ಸುಮ್ಮನೆ ಇದ್ದಿದ್ರೆ ಇವತ್ತು ನೀನೆಲ್ಲಿ ಸುಖವಾಗಿರ್ತಿದ್ದೆ? ಹಾಗಂತ ಮಗಳು ಬಾಳ ಹಾಳಾದ್ರೂ ಪರವಾಗಿಲ್ವಾ? ಹಾಗಲ್ಲಮ್ಮ ಮಾಲ್ತಿ, ಅನುಕೂಲಸ್ಥರು ಒಂದಕ್ಕಿಂತ ಹೆಚ್ಚು ಮದುವೆ ಮಾಡ್ಕೊಳ್ಳೋದು ಸಾಮಾನ್ಯ ಅಲ್ವಾ? ಏನೇ ಆದ್ರೂ ನನ್ಗಿದೆಲ್ಲ ಇಷ್ಟ ಇಲ್ಲ. ನನ್ ಗಂಡ ನನಗೆ ಗಂಡ ಆಗಿರ್ಬೇಕು. ಅಮ್ಮ ಅಮ್ಮ ಮಾಲ್ತಿ, ಅಳಿಯಂದ್ರೆ ಏಳು ಮಾತು ಬಿಟ್ಬಿಡಿ. ನನ್ನ ಪ್ರಕಾರ ನೀವು ಅಲ್ಲಿಗೆ ಹೋಗಿ ಅವ್ರು ಹುಚ್ಚು ಬಿಡಿಸಿ ಸಮಸ್ತ ಆಸ್ತಿನೂ ಪಡ್ಕೊಂಡ್ರೆ ನನ್ನ ಅಳಿಯ ಮಂತ್ರಿ ಅಳಿಯ ಅಂದ್ರೆ ನಮಗೂ ಗೌರವ ಅಲ್ವೇ? ಮಾಲ್ತಿ ತುಂಬಾ ನೊಂದ್ಕೊಂಡಿದ್ದಾಳೆ. ಅಮ್ಮ ಮಾಲ್ತಿ, ಅಳಿಯಂದ್ರೆ ನನ್ನ ಮುದ್ದು ಮಗಳಿಗೆ ಇದೆಲ್ಲಮ್ಮ ಅರ್ಥ ಆಗುತ್ತೆ ನೋಡಿ. ಅದೃಷ್ಟ ಮನೆ ಬಾಗಿಲು ಹುಡ್ಕೊಂಡ್ ಬಂದಾಗ ಕೊಂಡು ಮುಚ್ಕೋಬಾರ್ದು. ಮಂತ್ರಿ ಮಗಳ ಮನೆಗೆ ಬಂದಾಕ್ಷಣ ಇವಳ ಮೇಲೆ ನಮಗೆ ಪ್ರೀತಿ ಕಡಿಮೆ ಆಗ್ಬಿಡುತ್ತಾ? ಒಂದೆರಡು ದಿನ ಸ್ವಲ್ಪ ಬೇಜಾರ ಮಾಡ್ಕೋತಾಳೆ, ಆಮೇಲೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಆದ್ರೆ ನನ್ ಧೈರ್ಯ ಸಾಲ್ತಾ ಇಲ್ಲ. ಯಾಕೆ? ಒಂದು ವೇಳೆ ಆ ಕೆಲಸ ನನ್ನಿಂದ ಆಗದೆ ಇದ್ರೆ? ಯಾಕೆ ಆಗೋದಿಲ್ಲ ಅಳಿಯಂದ್ರೆ, ಇಲ್ಲಿ ನೀವು ಶಕ್ತಿ ಪ್ರದರ್ಶನ ಮಾಡ್ಲಿಲ್ವಾ? ಅದನ್ನೇ ಒಳ್ಳು ಮಾಡಿದ್ರೆ ಆಯ್ತು. ಅದ್ಯಾವ ಭೂತವೋ ಬೇರೆ ಭೂತ ಆಗಿದ್ದು ನನ್ನ ಶಕ್ತಿಗೆ ಮೀರಿದ್ರೆ ಏನ್ ಮಾಡೋದು? ಭೂತ ಯಾವ್ದಾದ್ರೇನು ಅಳಿದೇವ್ರೆ, ಮಂತ್ರ ಒಂದೇ ಅಲ್ವೇ? ಬೇಡ ಮಾವ, ನಾನಲ್ಲಿ ಹೋಗದೆ ಇರೋದು ಒಳ್ಳೇದು. ಹಾಗಾಗಲ್ಲ ಅಳಿಯಂದ್ರೆ, ಎಷ್ಟೇ ಆದ್ರೂ ಮಂತ್ರಿಗಳ ವಿಷಯ. ನೀವೀಗಾಗಲೇ ಭೂತ ಬಿಡಿಸಿರೋ ವಿಷಯ ಮಂತ್ರಿಗಳ ಕಿವಿಗೆ ಹೋಗಿ ತಲುಪಿಬಿಟ್ಟಿದೆ. ಎಲ್ಲ ಪ್ರಯತ್ನ ಮುಗಿದ್ಮೇಲೆ ಅವ್ರು ಖಂಡಿತವಾಗಿಯೂ ನಿಮ್ಗೆ ಹೇಳಿ ಕಳಿಸ್ತಾರೆ. ಹೇಳ್ ಕಳಿಸ್ಲಿ, ನನ್ನ ಕೈಲಿ ಆಗಲ್ಲ ಅಂದ್ರಾಯ್ತು. ಅವರು ಬಲವಂತ ಮಾಡ್ತಾರೆ. ಭೂತ ಬಿಡಿಸ್ತೇ ಇದ್ರೆ ನಿಮಗೆ ಭೂತ ಬಿಡಿಸ್ಬಿಡ್ತಾರೆ. ಅಂದ್ರೆ ನೀವು ಒಪ್ಪೋವರೆಗೂ ಸೆರೆಮನೆ ಕಳಿಸ್ತಾರೆ. ಆವಾಗ ನೀವೇನ್ ಮಾಡ್ತೀರಾ? ಹೌದಾ? ಹೌದು. ಈ ಮಂತ್ರಿಗಳ ಸಹವಾಸ ತುಂಬಾ ಕಷ್ಟ.
ಕ್ಷಣ ಚಿತ್ತ ಕ್ಷಣ ಪಿತ್ತ. ಮಗಳ ಯೋಗಕ್ಷೇಮ ಮುಖ್ಯವಾಗಿರೋದ್ರಿಂದ ಮಂತ್ರಿ ತಲೆ ಕೆಟ್ಟು ಏನೇನು ಹಿಂಸೆ ಕೊಡ್ತಾನೋ ಏನೋ. ಅಯ್ಯೋ ದೇವ್ರೆ, ಬೇರೆ ದಾರಿನೇ ಇಲ್ವಾ? ಬೇರೆ ಯಾವುದು ದಾರಿ ಇಲ್ಲ ಅಂತ ನನ್ಗನಿಸ್ತಾ ಇದೆ. ಅವ್ರು ಹೇಳಿ ಕಳಿಸದೇ ಇದ್ರೆ ಚಿಂತೆ ಇಲ್ಲ. ಅವ್ರು ಹೇಳಿ ಕಳಿಸಿದ್ರೆ ನೀವು ಹೋದ್ರೆ ನಿಮಗೂ ಕ್ಷೇಮ, ನನ್ನ ಮಗಳಿಗೂ ಕ್ಷೇಮ. ಏನಂತೀರಾ? ಯೋಚನೆ ಮಾಡಿ ನೋಡಿ. ಸೆರೆವಾಸ ಭೂತ. ಛೇ, ಎಂಥ ಗ್ರಹಚಾರ ಬಂತು. ಅದೇ ಭೂತ ಆದ್ರೆ ನನ್ನ ಸುಮ್ಮನೆ ಬಿಡುತ್ತಾ? ಒಳ್ಳೆ ಅದೃಷ್ಟ ಕಣೋ ನಿಂದು. ನನ್ನ ಕಷ್ಟ ನನಗೆ ಅದೃಷ್ಟ ಅಂತೆ, ಅದೃಷ್ಟ. ಅಲ್ವೋ ಶ್ರೀಕಂಠ, ನೀನ್ ಆಸೆ ಪಟ್ಟ ಹಾಗೆ ಶ್ರೀಮಂತನಾದೆ. ಶ್ರೀಮಂತನ ಮಗಳನ್ನ ಮದುವೆ ಮಾಡ್ಕೊಂಡೆ. ಹೀಗಿರುವಾಗ ಸಂತೋಷ ಪಡೋದ್ ಬಿಟ್ಟು ಒಳ್ಳೆ ಮಂಕ್ ಬಡ್ದೋರ್ ತರ ಇದೆಯಲ್ಲೋ. ಸಂತೋಷ ಪಡೋ ಹಾಗಿಲ್ಲ. ಯಾಕೆ? ಯಾಕಂದ್ರೆ ಆ ಭೂತ ಮೊದಲೇ ಎಚ್ಚರಿಕೆ ಕೊಟ್ಟಿದೆ. ಏನಂತ? ನೀನು ಉಪಕಾರಕ್ಕೆ ಪ್ರತಿ ಉಪಕಾರ ಮಾಡಿದಾಯ್ತು, ಇನ್ ಮುಂದೆ ನನ್ನ ತಂಟೆಗೆ ಬರಬೇಡ ಅಂತ ಹೇಳಿದೆ. ಬಂದ್ರೆ ಏನ್ ಮಾಡುತ್ತಂತೆ? ನನ್ನ ಹಿಡಿದು ಸಾಯೋವರೆಗೂ ಕಾಡ್ತೀನಿ ಅಂತ ಹೇಳಿದೆ. ಆದ್ರೆ ಅದೇ ಭೂತ ಅಂತ ಹೇಗೆ ಹೇಳ್ತೀಯಾ? ಅದೇ ಅಂತ ನನ್ನ ಮನ್ಸು ಹೇಳ್ತಾ ಇದೆ. ಬೇರೆ ಭೂತ ಬರೋಕ್ ಹೇಗ್ ಸಾಧ್ಯ? ದಿನ ಎಷ್ಟೋ ಜನ ಸಾಯ್ತಾರೆ. 100ಕ್ಕೆ 10 ಅಂತಾದ್ರೂ ಇಟ್ಕೊಂಡ್ರೆ ಲಕ್ಷಾಂತರ ಭೂತಗಳಿರ್ತಾವೆ. ಅದು ಸತ್ತೋರ್ ಭೂತ ಅಲ್ಲ ಕಣೋ. ಮತ್ತಿನ್ನೇನು ಬದುಕಿರೋರ್ ಭೂತನಾ? ಅದ್ ಸರಿ ಕಣೋ ಶ್ರೀಕಂಠ, ಈ ಭೂತಗಳಿಗೆ ಇಷ್ಟೆಲ್ಲಾ ಶಕ್ತಿ ಹೇಗೋ ಬರುತ್ತೆ? ಕಣಿ ಕೇಳ್ತೀನಿರು. ನನ್ನ ಕಷ್ಟದ ಪರಿಹಾರ ಹೇಗೆ ಅಂತ ಚಿಂತೆ ಮಾಡ್ತಾ ಇದ್ರೆ ಇವನ್ ಬೇರೆ ಏನೇನೋ ಹೇಳ್ತಾನೆ. ಇದ್ರಲ್ಲಿ ಕಷ್ಟ ಏನ್ ಬಂತು? ನಿನಗ್ ಮಂತ್ರಿ ಆಗೋ ಇಷ್ಟ ಇಲ್ದೇ ಇದ್ರೆ ಅಲ್ಲಿಗೆ ಹೋಗದೆ ಇದ್ರಾಯ್ತಪ್ಪ. ನಮ್ಮೂರಿನ ಮಂತ್ರಿಗೆ ನಾನೇ ಭೂತ ಬಿಡಿಸಿದ್ದು ಅಂತ ಗೊತ್ತಾದ್ರೆ ಹಿಡಿದು ಸೆರೆಮನೆಗೆ ಹಾಕ್ತಾರಂತ ನಮ್ಮ ಮಾವ ಹೇಳ್ತಿದ್ರು. ಅಲ್ಲ ಶ್ರೀಕಂಠ, ನಿನಗೂ ಭೂತಕ್ಕೂ ಆಗಿರೋ ಒಪ್ಪಂದ ಅವ್ರಿಗೆ ಗೊತ್ತಿಲ್ವಾ? ಎಲ್ಲಾದ್ರೂ ಉಂಟಾ? ಆ ಭೂತದ ವಿಷಯ ನನಗೆ ನಿನಗೆ ಆ ಭೂತಕ್ಕೆ ಮಾತ್ರ ಗೊತ್ತಿದೆ, ಬೇರೆ ಯಾರಿಗೂ ಗೊತ್ತಿಲ್ಲ. ನೀ ನನ್ನ ಆಪ್ತ ಮಿತ್ರ ಅಂತ ನಿನಗೆ ಮಾತ್ರ ಹೇಳಿದ್ದೀನಿ. ಒಳ್ಳೆ ಇಕ್ಕಟ್ಟಿನ ಪರಿಸ್ಥಿತಿ ಕಣಯ್ಯ. ನೋಡು, ಶ್ರೀಮಂತ ಆಗ್ಬೇಕು ಅಂತ ಆಸೆ ಪಟ್ಟು ಈಗ ನೆಮ್ಮದಿನೇ ಇಲ್ದಂಗಾಯ್ತು. ನನ್ನ ಹಾಗೆ ಬಡತನವೇ ಸಾಕು ಅಂತ ತೆಪ್ಪಗಿದ್ದಿದ್ರೆ ಈ ಕಷ್ಟ ಬರ್ತಾ ಇತ್ತಾ? ಇದನ್ನು ಹೇಳೋದಕ್ಕೆ ನೀನೇ ಬೇಕಾಗಿತ್ತಾ? ಏನಾದ್ರೂ ಒಂದು ಉಪಾಯ ಹೇಳ್ತಿ ಅಂತ ಕರೆದ್ರೆ ಅದನ್ನ ಬಿಟ್ಟು ಬೇರೆ ಏನೇನೋ ಹೇಳ್ತಿದ್ಯಲ್ಲ. ನಿನಗ ಉಪಾಯ ಹೇಳೋ ಶಕ್ತಿ ನನಗಿದ್ದಿದ್ರೆ ನಾನ್ ಯಾಕೆ ಹೀಗಿರ್ತಾ ಇದ್ದೆ? ಮತ್ತೇನ್ ಮಾಡ್ಲಿ? ನನ್ಗೇನು ದಿಕ್ಕೆ ತೋರಿಸ್ತಾ ಇಲ್ವಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡು. ಏನ್ ಬೇಗ ಹೇಳು. ಬೀಸೋ ದೊಣ್ಣೆಗೆ ತಲೆ ಕೊಡೋದು ತಪ್ಪು ಆಗಿದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಿನಗ್ ತಾಯ್ತಾ ಕೊಟ್ನಲ್ಲ ಸನ್ಯಾಸಿ, ಅವನನ್ನೇ ಹೋಗಿ ನೋಡಿದ್ರೆ ಏನಾದ್ರೂ ಒಂದು ಉಪಾಯ ಹೇಳಿದ್ರು ಹೇಳ್ಬಹುದು. ಹೌದು ಕಣೋ, ನಿನ್ ಸಲಹೆ ಸರಿಯಾಗಿದೆ. ಆದ್ರೆ ಅವನ್ನ ಎಲ್ಲಿ ಹುಡ್ಕೋದು? ಇತ್ತೀಚೆಗೆ ಈ ಸುತ್ತಮುತ್ತ ಎಲ್ಲೂ ಕಾಣ್ತಾ ಇಲ್ಲ. ಬೇಕು ಅಂದ್ರೆ ಹುಡುಕ್ಬೇಕಪ್ಪ. ಸರಿ, ಅದೇ ಸರಿ. ಹೇಗಾದ್ರೂ ಮಾಡಿ ಅವನ್ನ ಹುಡುಕ್ತೀನಿ. ಅವನೇ ಏನಾದ್ರೂ ಸಹಾಯ ಮಾಡೋಕ್ ಸಾಧ್ಯ. ಅಂತೂ ಇನ್ನೊಂದು ಸಲ ನಾವು ಭೇಟಿ ಆದ್ರೆ ನೀನು ಮಂತ್ರಿ ಆಗಿರ್ತೀಯ. ಅಲ್ಲಿವರೆಗೂ ಬದುಕಿದ್ರೆ ಸರಿ ಕಣೋ, ಬರ್ತೀನಿ. ಸರಿ.